ಹಲೋ ಎವ್ರಿವನ್, ಇದು ನಮ್ಮ ಮನೆಯಲ್ಲಿ ಮಾಡಿದಂಥ ಮುನಿಯಪ್ಪ ಪೂಜೆ. ಟೋಟಲ್ ಆಗಿ ನಮ್ಮ ಮನೆಯಲ್ಲಿ 3 ಕಡೆ ಮುನಿಯಪ್ಪನ ಮಾಡ್ತೀವಿ. ಒಂದು ಕಡೆ ಕೋಳಿ ಕುಯ್ಯೋದು, ಒಂದು ಕಡೆ ಸ್ವೀಟು, ಇದೊಂದು ಕಡೆ ಮಾತ್ರ ಮರಿ ಕಡ್ದೆ ಮಾಡಬೇಕು. ಮೊದಲೆಲ್ಲ ನಮ್ಮ ಮಾವನವರ ತಾತನ ಮಕ್ಕಳುಗಳೆಲ್ಲ ಒಟ್ಟಾಗಿ ಈ ಮುನಿಯಪ್ಪನ ಮಾಡ್ತಾಯಿದ್ರು. ಆದರೆ ಈಗೆಲ್ಲ ಸಿಂಗಲ್ ಆಗಿ ಅವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ಕೊಂಡ್ಬಿಡ್ತಾರೆ. ಕಡಿಯೋ ಅಂಥವ್ರು 3-4 ಮರಿಗಳನ್ನು ಕಡ್ದು ಮಾಡ್ತಾರೆ. ಆದರೆ ನಾವಿನ್ನೂ ಊರಬ್ಬ ಮಾಡಿ 2 ತಿಂಗಳು ಕೂಡ ಆಗಿರಲಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ. ನಮ್ಮ ಅಣ್ಣ ತಮ್ಮತನಕ್ಕೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಾತ್ರ ಹೇಳ್ಕೊಂಡಿದ್ವಿ. ನಾವು ಈ ಮುನಿಯಪ್ಪನ 3 ವರ್ಷಕ್ಕೆ ಒಂದು ಸಲ ಮಾಡೋದು. ಅದೇ ರೀತಿ ನಾವು ಒಪ್ಪರಿಸ್ಕೊಂಡಿದ್ದೀವಿ ಕೂಡ. ಬೇಸಿಗೆ ರಜದಲ್ಲೇ ಮಾಡ್ತೀವಿ, ಯಾಕಂದರೆ ಮನೆಗೆ ಮಕ್ಕಳೆಲ್ಲ ಬಂದಿರ್ತಾರೆ ಅನ್ನೋ ಕಾರಣಕ್ಕೆ. ಮೊದಲಿಗೆ ಮೊಸರನ್ನ ತಳಗೆನ ಮಾಡಿ ಮರಿನ ಒಪ್ಪಿಸಿ ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ಕೋತೀವಿ. ಅದಾದಮೇಲೆ ಮಾಡಿರೋಂಥ ಅಡುಗೆ ಎಲ್ಲ ದೇವ್ರಿಗೆ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಈ ಮುನಿಯಪ್ಪನ ವಿಶೇಷ ಏನಂತ ಅಂದರೆ ದಾಸಪ್ಪನವರು ಖಂಡಿತವಾಗಿ ಬರಲೇಬೇಕು. ಒಂದು ಮಿನಿ ಅರಸೇವೆ ಮಾಡಿದಷ್ಟು ಆಗುತ್ತೆ. ತಿರುಪತಿಗೆ ಹೋಗಲ್ಲ, ಮಣೆ ವಾಗ್ಸಲ್ಲ ಅನ್ನೋದು ಬಿಟ್ಟರೆ ಮಿಕ್ಕಿದ ಎಲ್ಲ ಪದ್ಧತಿನೂ ಕೂಡ ಸೇಮ್ ಅದೇ ರೀತಿಯೇ ಇರುತ್ತೆ. ನನ್ನ ಮಗ ನಮ್ಮ ಮನೆತನದ 6ನೇ ಜನ್ರೇಷನ್. ಅವಾಗಿಂದನೂ ಕೂಡ ಈ ಭಕ್ತಿ ಹೀಗೆ ನಡ್ಕೊಂಡು ಬಂದಿದೆ. ಎಲ್ರಿಗೂ ಒಳ್ಳೆಯದಾಗಲಿ.